ನನ್ನ ಎಲ್ಲ ಸಿಸ್ಟರ್ಸ್‌ನು ಇವತ್ತು ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಅದ್ರ ಜೊತೆ ಬೆಣ್ಣೆ ತರೋದಕ್ಕೆ ಕೂಡ ಕರ್ಕೊಂಡು ಹೋಗ್ತೀನಿ. ನಮ್ಮ ಫಾರ್ಮ್ ಹೌಸ್‌ಗೆ ಕರ್ಕೊಂಡು ಹೋಗ್ತೀನಿ. ತುಂಬಾ ವಿಷಯಗಳಿದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಹೋಗೋಣ. ನಾನು ಬೆಳಗ್ಗೆನೆ ಒಂದು 3 ಗಂಟೆಗೆ ದಿನ ಸ್ಟಾರ್ಟ್ ಆಯ್ತು. ಸ್ವಲ್ಪ ಇದ ಅಡ್ಗೆ ಎಲ್ಲ ಮಾಡ್ಕೊಂಡೆ. ಯಾಕೆಂದ್ರೆ ನಮ್ಮ ಮಾವನವ್ರಿಗೆ, ನಮ್ಮ ಅಜ್ಜಿಗೆ ಅಲ್ಲಿ ಎಡೆ ಇಡೋಣ ಅಂತ ಅನ್ನಿಸ್ತು ನನಗೆ. ನಮ್ಮ ಅಜ್ಜಿನ ಯಾಕೋ ನೋಡ್ಬೇಕಂತ ಅನ್ನಿಸ್ತು. ಹಂಗಾಗಿ ಸರಿ ಅಂತ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಅನ್ನ, ಸಾರು, ಪಾಯಸ. ಸಾರು ಬಂದು ಅವರೆಕಾಳು ಸಾರೇ ಮಾಡೋದು ನಾವು. ವಡೆ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಹೊರಟು ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ. ಅವತ್ತಿನ ದಿನ ಸ್ವಲ್ಪ ತೋಟಕ್ಕೆ ಹೋಗಿ ಆಮೇಲೆ ಮಕ್ಕಳನ್ನ ಅವ್ರಿಗೆ ಟೆಸ್ಟ್ ನಡೀತಾ ಇದೆ ಅಂತ ಕಳಿಸ್ಕೊಟ್ಟು ಇವತ್ತು ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ ಇದ್ದು ಸ್ವಲ್ಪ ದಿನ ನಿಧಾನಕ್ಕೆ ಸ್ಟಾರ್ಟ್ ಆಯ್ತು. ಬೆಂಗಳೂರು ತರ ಹರಿಬರಿ ಏನೂ ಇಲ್ಲ. ಹಂಗಾಗಿ ಸ್ವಲ್ಪ ನಾವು ಇಲ್ಲಿ ಕಮರ್ಷಿಯಲ್ ಅಲ್ಲಿ ಇದೆಯಲ್ಲ ಅಲ್ಲಿ ಒಂದು ರೂಮ್ ಬಿಟ್ಕೊಂಡಿದೀವಿ. ನಾನು ಮನೆಯವ್ರು ಇರ್ಬೇಕಾದ್ರೆ ಇದ್ರಲ್ಲೇ ಇರ್ತೀವಿ. ಮಕ್ಕಳೆಲ್ಲ ಬಂದಾಗ ಮಾತ್ರ ಆ ಒಂದು ಫಾರ್ಮ್ ಹೌಸ್ಗೆ ಹೋಗ್ತೀವಿ. ಅಲ್ಲಿರೋದೇ ಒಂದು ಸ್ವರ್ಗ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ಮನೆ ಕ್ಲೀನ್ ಮಾಡಿರ್ಲಿಲ್ಲ. ಹಂಗಾಗಿ ನಿನ್ನೆ ನೈಟು ನಾವು ಅಲ್ಲಿ ಉಳ್ಕೊಂಡಿರ್ಲಿಲ್ಲ. ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು 6 ತಿಂಗಳಾಗಿತ್ತು ಅಜ್ಜಿ ಇದ್ರಲ್ಲಿ ಬಂದಿದ್ದು ನಾನು. ಹಂಗಾಗಿ ಬಂದೇ ಇರ್ಲಿಲ್ಲ. ಸ್ಟವ್ ಎಲ್ಲ ಎಷ್ಟು ಗಲೀಜಾಗಿತ್ತು ಅಂದ್ರೆ, ಅದು ಗಲೀಜು ಅಂತಂದ್ರೆ ಬರೀ ಧೂಳು. ಸುಮ್ನೆ ಬಿಟ್ಬಿಟ್ರೆ ಗೊತ್ತಲ್ಲ ನಿಮ್ಗೆ ಎಷ್ಟು ಧೂಳು ಕೂತ್ಕೊಂಡ್ಬಿಡುತ್ತೆ ಅಂತ. ಆ ತರ ಧೂಳೆಲ್ಲ ಕೂತ್ಕೊಂಡಿತ್ತು. ಅದನ್ನೆಲ್ಲ ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಎದ್ದಿದ ತಕ್ಷಣ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಗೋಡೆಲೆಲ್ಲ ಜಾಡೆಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಬಸ್ಯ ಕೂಡ ಬಂದ. ಹಾಲು ತಗೊಂಬಂದ. ಇನ್ನು ಸಕ್ಕರೆ, ಟೀ ಪುಡಿ ಎಲ್ಲ ಅಲ್ಲೇ ಇತ್ತು. ಸರಿ ಅಂತ ಅಂದ್ಬಿಟ್ಟು ಬಸ್ಸಿನ್ಗೆ ನನ್ಗೆ ಇಬ್ರಿಗೂ ಕೂಡ ಟೀ ಮಾಡ್ಕೊಂಡು ಇವಾಗ ಫಸ್ಟ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಿನ್ನೆ ಅಲ್ಲಿ ಬೆಂಗಳೂರಿಂದ ಅಡ್ಗೆ ಎಲ್ಲ ಮಾಡ್ಕೊಂಡು ಬಂದಿದ್ನಲ್ವಾ, ಅದೆಲ್ಲ ಪಾತ್ರೆಗಳಿತ್ತು. ನಾವು ಕಡಲೆಬೇಳೆ ವಡೆನೆ ಮಾಡೋದು. ಈ ಒಂದು ಎಡೆ ಇಡೋದಕ್ಕೆ ಅವರೆಕಾಳು ಸಾರು, ಪೊಂಗಲ್ಲು, ಅನ್ನ, ಸಾಂಬಾರು, ಹಪ್ಳ, ಉಪ್ಪಿನಕಾಯಿ, ತುಪ್ಪ ಇದೆಲ್ಲನೂ ಕೂಡ ಇಡ್ತೀವಿ. ಹಂಗಾಗಿ ಅದೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೆ. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ದಿನ ಬೇಗನೆ ಸ್ಟಾರ್ಟ್ ಆಗ್ಬೇಕಲ್ವಾ ಅಂತ ಹೇಳಿ ಎಲ್ಲಾನು ಮಾಡ್ಕೊಂಡು ಬಂದು ಇವಾಗ ಎಲ್ಲಾನು ಕೂಡ ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ರೆ ಮತ್ತೆ ಬೆಂಗಳೂರಿಗೆ ತಗೊಂಡೋಗ್ಬೇಕಾದ್ರೆ ಇದಾಗುತ್ತೆ ಅಂತ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಎಲ್ಲ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ಎಲ್ಲಾನು ಕೂಡ ಅಲ್ಲಿ ಇಟ್ಟಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಆಮೇಲೆ ಹೋಗ್ತೀನಲ್ವಾ. ಹಂಗಾಗಿ ಇಲ್ಲೆಲ್ಲ ಜಾಡ್ ಕಟ್ಟಿತ್ತಲ್ವಾ ಅದೆಲ್ಲಾನು ಕೂಡ ಇದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡು ಇವತ್ತು ಬೆಣ್ಣೆ ತರೋದಕ್ಕೆ ಹೋಗ್ಬೇಕು. ನಾನು ಎಲ್ಲಿಂದ ತರ್ತೀನಿ ಏನು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಮನೆಯವ್ರು ಹೇಳಿದ್ದಾರೆ ಒಂದು 10:30 11 ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ರು ಅಂದ್ರೆ ಊರಿಗೆ ಮನೆಯವರು ಸಿಗೋದೇ ಇಲ್ಲ ನನ್ನ ಕೈಗೆ, ಆಯ್ತಾ. ಅವ್ರಿಗೂ ಫ್ರೆಂಡ್ಸು ಅವರೆಲ್ಲ ಇರ್ತಾರಲ್ಲ, ನಾನು ಡಿಸ್ಟರ್ಬೇ ಮಾಡಲ್ಲ. ಏನೋ ಅವ್ರಿಷ್ಟ ಅಂತ ಅಂದ್ಬಿಟ್ಟು ಸುಮ್ಮನಿರ್ತೀನಿ. ಇವಾಗ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ಯಾವ್ದು ಬೇಕು ಯಾವ್ದು ಬೇಡ ಅಂತೆಲ್ಲ ನೋಡ್ಕೊಂಡೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಯ್ತು. ಇಲ್ಲ ಅಂತಂದ್ರೆ ಅಲ್ಲೆಲ್ಲ ಹರಡ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಧೂಳು ಇದೆ ಅಷ್ಟೇನೆ, ಇನ್ನೇನು ಇದಿಲ್ಲ. ಹಂಗಾಗಿ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಕಮ್ಮಿ ಇರೋದ್ರಿಂದ ಕೆಲಸನೂ ಕಮ್ಮಿ ಇಲ್ಲಿ. ಹಂಗಾಗಿ ಒಂದ್ ಕಡೆಯಿಂದ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಕ್ಲೀನ್ ಆಗೋಗುತ್ತೆ. ಇನ್ನೇನು ಪೂಜೆ ಸಾಮಾನು ತೊಳೆಯಂಗಿಲ್ಲ ಏನು ಇಲ್ವಲ್ಲ, ಹಂಗಾಗಿ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಬಸ್ಸಿಯ ಕೂಡ ಬಂದ. ನೆನ್ನೆದು ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ನೀರ್ ಹಾಕಿ ನೆನೆ ಹಾಕ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು, ಸರಿ ಅಂತ ನೀರ್ ಹಾಕ್ಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಟ್ರೆ ಬೇಗ ವಾಶ್ ಮಾಡ್ಕೊಳ್ಬೋದಲ್ವಾ ಅಂತ ಅಂದ್ಬಿಟ್ಟು ಮೇಲ್ಗಡೆ ನಂಗೆ ಎಡ್ಸ್ತಾ ಇಲ್ಲ. ಹಂಗಾಗಿ ಹಿಂಗ್ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಇದ್ರ ಮೇಲೆ ಹತ್ಬಿಟ್ಟು ಕ್ಲೀನ್ ಮಾಡ್ಬೇಕಾಗತ್ತೆ. ಇವಾಗ ಕ್ಲೀನ್ ಆಗಿ ಕಸ ಗುಡ್ಸ್ಕೊಂಡು ಹೊರ್ಸ್ಕೊಂಡ್ ಬರ್ತೀನಿ. ನಿಮ್ಗೆ ಎಲ್ಲಾರ್ಗು ಒಂದು ವಿಷಯ ಹೇಳ್ಬೇಕು. ನಿಮ್ ಮನೇಲಿ ಏನಾದ್ರು ಹೆಣ್ಮಕ್ಳಿದಾರ, ಖಂಡಿತವಾಗ್ಲೂ ತುಂಬಾ ಜಾಗ್ರತೆಯಿಂದ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸುಮ್ನೆ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಮುಂಚೆ ಎಲ್ಲ ಹೆಂಗೆ ಅಂತಂದ್ರೆ ಅಕ್ಕಪಕ್ಕದವ್ರ ನಂಬಿ ನಾವು ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು. ಇವಾಗ ಸಂಬಂಧಿಕರನ್ನೇ ನಂಬಿ ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಹೋಗೋಕೆ ತುಂಬಾ ಭಯ ಆಗುತ್ತೆ ಅಲ್ವಾ. ಸುತ್ತಮುತ್ತ ನಡೀತಾ ಇರೋಂತ ಒಂದು ಘಟನೆಗಳನ್ನ ನೋಡಿದ್ರೆ ನಮ್ಮ ಮಕ್ಕಳನ್ನ ನಾವು ಎಷ್ಟು ಸೇಫ್ಟಿ ಮಾಡಿದ್ರೂ ಕಮ್ಮಿನೇ ಅಂತ ಅನ್ಸುತ್ತೆ. ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಪರವಾಗಿಲ್ಲ. ನಮ್ಮ ಮಕ್ಕಳನ್ನ ನಾವು ನಮ್ಮ ಜೊತೆನೆ ಇಟ್ಕೊಂಡು ನೋಡ್ಕೊಳ್ಳೋದು, ಪ್ರತಿಯೊಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಆ ತರ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ. ಎಷ್ಟು 5 ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ, ಆದ್ರೆ ಆ ಮಗುಗೆ ಆಗ್ಲಿ, ಆ ಎತ್ತ ಅಪ್ಪ ಅಮ್ಮನ್ಗೆ ಆಗ್ಲಿ, ಅಜ್ಜಿ ತಾತನ್ಗೆ ಆಗ್ಲಿ ಲೈಫ್ ಲಾಂಗ್ ಶಿಕ್ಷೆ ಅಲ್ವಾ ಅದು. ಹಂಗಾಗಿ ಇದನ್ನ ಯಾರ ಮನೆ ಎಷ್ಟೇ ಪರಿಚಯ ಇರ್ಲಿ ಏನೇ ಆಗ್ಲಿ, ಮಕ್ಕಳದು ಬಾಲ್ಯನ ನಾವು ಕಿತ್ಕೋಬಾರ್ದು, ಅದಂತೂ ಒಪ್ಕೋತೀನಿ. ಅವ್ರು ಆಟ ಆಡ್ಬೇಕಾ, ನೀವು ಅಲ್ಲೇ ಕುತ್ಕೊಂಡು ಆಟ ಆಡ್ಸಿ, ಆಯ್ತಾ. ಆಮೇಲೆ ಕರ್ಕೊಂಡ್ಬಂದು ನಿಮ್ಮ ಮನೇಲಿ ನಿಮ್ಮ ಮಕ್ಕಳನ್ನ ಇಟ್ಕೊಳ್ಳಿ, ಸೇಫ್ಟಿಯಾಗಿ ನೋಡ್ಕೊಳ್ಳಿ. ನನಗೆ ಯಾವಾಗ್ಲೂ ಇದು ಅನ್ಸುತ್ತೆ. ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಒಂದು ಕ್ಷಣ ಯಾಮಾರಿದ್ವಿ ಅಂತ ಅಂದ್ರೆ ಲೈಫ್ ಲಾಂಗ್ ನಮ್ಗೆ ಆ ಮಗುಗೆ ಎಲ್ಲರೂ ಕೂಡ ಶಿಕ್ಷೆ ಆಗ್ಬಿಡುತ್ತೆ. ಹಂಗಾಗಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಇದೊಂದು ಬ್ಯಾಗು ಡಿಮಾರ್ಟ್ ಅಲ್ಲಿ ತಂದಿದ್ದೆ ಅಲ್ವಾ, ಈ ತರ ಯೂಸ್ ಆಗುತ್ತೆ ಅಂತ. ಸಕ್ಕತ್ತಾಗಿದೆ. ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ತಗೊಳ್ಳಿ. ಎಲ್ಲಾನು ಕೂಡ ಮಾಯಶ್ಚರೈಸರ್ ಎಲ್ಲಾನು ಕೂಡ ತಂದಿದ್ದೀನಿ. ಮಳೆ ಹುಯ್ತಾ ಇರೋದ್ರಿಂದ ಏನು ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದು ಮಾಯಶ್ಚರೈಸರ್ ಹಚ್ಕೊಂಡು ಬಿಂದಿ ಇಟ್ಕೊಂಡ್ರೆ ಆಯ್ತು, ಕಾಜಲ್ ಹಾಕೊಂಡ್ರೆ ಅಂತ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಾನು
ಹೇಳಿದ್ನಲ್ಲ ಮನೆಯವ್ರು ಈ ಊರಿಗೆ ಬಂದರೆ ಸಿಗೋದೇ ಇಲ್ಲ, ಎಷ್ಟೊತ್ತು ಬರ್ತಾರೋ ಬರಲಿ ಅಂತ. ಮೊದಲು ಮನೆ ದೇವ್ರಿಗೆ ಹೋಗ್ಬೇಕು. ಹಣ್ಣು ಕಾಯಿ ಎಲ್ಲನೂ ಕೂಡ ಬೆಳಿಗ್ಗೆನೆ ಹೂವು ಖಾಲಿ ಆಗಿಬಿಡುತ್ತೆ ಇಲ್ಲಿ, ಹಂಗಾಗಿ ಬೆಳಿಗ್ಗೆನೆ ಹೂವು ಎಲ್ಲ ಹೇಳೇ ಹೋಗಿದ್ದಾರೆ ಎತ್ತಿಡಿ ಅಂತ. ಹಂಗಾಗಿ ಎತ್ತಿಟ್ಟಿರ್ತಾರೆ ಹೂವು, ಬಾಳೆಹಣ್ಣು ಎಲ್ಲನೂ ಕೂಡ. ಹಂಗಾಗಿ ಅದನ್ನು ತೊಗೊಂಡು ಹೋಗ್ಬೇಕು. ಬಾರೋ ಬಸ್ಯಾ ನೀನು ಸ್ನಾನ ಮಾಡಿಕೊಂಡು ಅಂತ ಅಂದೆ. ಅವನು ಇಲ್ಲ ಅಕ್ಕ ನಾನು ದೇವ್ರಿಗೆ ಬರಲ್ಲ ನೀನು ಹೋಗಿ ಅಂತ ಅಂದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವಿಬ್ಬರೇ ಹೊರಟಿದ್ದೀವಿ ಇವಾಗ. ಈ ಥರ ರೆಡಿ ಆಗಿದ್ದೀನಿ, ತುಂಬ ಚೆನ್ನಾಗಿದೆ. ಜುಡಿಯೋಗೆ ಏನಾದರೂ ಹೋದ್ರೆ ನೀವು ಖಂಡಿತವಾಗ್ಲೂ ಈ ಟಾಪ್ನ ತೊಗೊಳ್ಳಿ ಆಯಿತಾ. ನನಗಂತೂ ಎಷ್ಟು ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂತಂದರೆ, ಹಾಕೊಂಡಿರ್ತೀವಲ್ಲ, ಏನು ಸಮ್ಮರ್ ಆಗಲಿ ವಿಂಟರ್ ಆಗಲಿ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಜಾತ್ರೆ ಥರನೂ ಇಲ್ಲ, ಡಿಸೆಂಟ್ ಆಗಿದೆ. ಇದಕ್ಕೆ ಒಂದು ವೈಟ್ ಪ್ಯಾಂಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದು ನಂಗೆ ತುಂಬ ಇಷ್ಟ ಆಗಿದೆ. ಹಂಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಮನೆಯವ್ರ ಜೊತೆ ಜುಡಿಯೋಗೆ, ಅವಾಗ ನಾನು ಇದೊಂದು ಟಾಪ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು, ಸಖತ್ತಾಗಿದೆ ಇದು. ಹಂಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನೀವೇನಾದರೂ ಹೋದರೆ ಈ ಕಲರ್ನ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಬಟ್ಟೆನೂ ತುಂಬ ಚೆನ್ನಾಗಿದೆ. ಇವಾಗ ರೆಡಿ ಆಗಿದ್ದೀನಿ. ಇವಾಗ ಗ್ಲಾಸ್ ಇತ್ತು ಮನೆಯವ್ರದ್ದು, ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಇನ್ನು ನಾನು ವಿಷಯ ಹೇಳ್ತಾ ಇದ್ದೆ, ಹೆಣ್ಮಕ್ಳು ಇರೋ ಮನೇಲಿ ನಾವು ಎಷ್ಟು ಜಾಗ್ರತೆಯಿಂದ ಇರಬೇಕು ಅಂತ ಅಂದ್ಬಿಟ್ಟು. ಇಷ್ಟು ನೀಟಾಗಿ ಸ್ಕಿನ್ ಕೇರ್ ಮಾಡ್ಕೋತಿರಲ್ಲ ನೀವು, ಚಿಕ್ಕದ್ರಿಂದನೂ ಹಿಂಗೆ ತಾನೇ? ಯಾವ್ದಾದ್ಮೇಲೆ ಯಾವ್ದು ಹಚ್ಬೇಕಂತ ಇವರಿಂದಾನೇ ನಾನು ಕಲ್ತ್ಕೊಂಡಿರೋದು. ಎಷ್ಟು ನೀಟಾಗಿ ಮಾಯಶ್ಚರೈಸರು ಎಲ್ಲ ಹಚ್ಕೊಂಡು ನೀಟಾಗಿ ಕುಂಕುಮ ಇಟ್ಕೊಂಡು ರೆಡಿಯಾಗಿ ನೀಟಾಗಿ ಹೊರಡ್ತಾ ಇದ್ದೀವಿ. ರೆಡಿ. ಒಂದಮ್ಮ ಇವಾಗ ಎಲ್ಲಿ ಹೋಗ್ತಾ ಇರೋದು? ಆಮೇಲೆ ಬೆಣ್ಣೆ ಎಲ್ಲ ಕಡೆ ಬೈಕಲ್ಲೇ ಹೋಗೋಣ. ಸರಿ ಆಯ್ತು ಬನ್ನಿ, ಇವಾಗ ದೇವಸ್ಥಾನಕ್ಕೆ ಬೈಕಲ್ಲಿ ಹೋಗೋಣ. ಆಮೇಲೆ ಬಂದು ಅಕ್ಕಿನೂ ತಗೊಂಬಿಡಿ, ಮತ್ತೆ ಯಾರು ಮೇಲೆ ಬರೋರು. ರೆಡಿಯಾಗಿ ಹೋಗ್ತಾ ಇದೀವಿ. ಫಸ್ಟ್ ನಮ್ಮ ಮನೆ ದೇವ್ರಿಗೆ ಫಸ್ಟು ಸೊಪ್ಪು ಇಸ್ಕೋಬೇಕು. ಕೀರೆ ಸೊಪ್ಪು ನಮ್ಮ ಬಸವಣ್ಣವ್ರು ಕೊಡ್ತಾರೆ. ಇಸ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋತೀನಿ. ಈಗ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಣ್ಣೆ ತರೋದಕ್ಕೆ ಹೋಗ್ಬೇಕು. ನಿಮಗೂ ಕೂಡ ಬೆಣ್ಣೆ ತರೋದು ನಾನು ಎಲ್ಲಿಂದ ತರ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ರೆಡಿಯಾಗಿ ಹಿಂಗೆ ಹೋಗ್ತಾ ಇದೀವಿ. ನಾವು ಯಾವಾಗೇ ಪೂಜೆ ಮಾಡಿಸಿದ್ರು 2 ಸೆಟ್ ಪೂಜೆ ಸಾಮಾನ ತಗೊಂಡಿರ್ತೀವಿ. ಇಲ್ಲಿ ಫಸ್ಟ್ ಬಂದ ತಕ್ಷಣ ನಾವು ಈ ಒಂದು ಗೋರಿ ಅಂತಂದ್ರೆ ಬಸವನ್ನ ಬಿಟ್ಟಿರ್ತಾರೆ, ಎಲ್ಲ ಊರಲ್ಲೂ ಬಿಟ್ಟಿರ್ತಿದ್ರಂತೆ ಅವಾಗ. ಆ ಬಸವನ್ಗೆ ತುಂಬಾ ಚೆನ್ನಾಗಿ ಎಲ್ಲಾರ ಮನೆಗಳೂ ಊಟ ಹಾಕೋರಂತೆ. ಒಂದ್ ಮನೆಗೆ ಸೀಮಿತ ಅಂತಲ್ಲ, ಎಲ್ಲಾರ ಮನೆಗೂ ಊಟ ಹಾಕ್ತಿದ್ರಂತೆ. ಅದು ವಯಸ್ಸಾಗಿ ತೀರೋದ ನಂತರ ಅದನ್ನ ಇಲ್ಲಿ ಏನು ಮಣ್ಣು ಮಾಡಿ ಅಲ್ಲಿ ಗೋರಿ ಕಟ್ಸಿರೋದಕ್ಕೆ ಇಲ್ಲಿ ಮೊದಲು ಪೂಜೆ ಮಾಡಿ ಆ ನಂತರ ನಮ್ಮ ಮನೆ ದೇವ್ರಿಗೆ ಹೋಗುವಂಥದ್ದು. ನಾನು ಮದುವೆ ಆದಾಗಿಂದನೂ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಮಕ್ಳಿದ್ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು, ಅದಕ್ಕೆ ಅವ್ರದ್ದು ನೀನೇ ಕೇಳ್ಕೊತಿಯಲ್ಲ ಕೇಳ್ಕೊಳಮ್ಮ ಅಂತ ಹೇಳ್ತಾ ಇದ್ರು ಮನೆಯವರು. ಇವಾಗೆಲ್ಲ ಪೂಜೆ ಮಾಡ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ನಾವು ಎಷ್ಟೇ ಬೇರೆ ದೇವ್ರನ್ನ ಮಾಡಿದ್ರು ನಮ್ಮ ಮನೆ ದೇವ್ರನ್ನ ಮಾತ್ರ ಬಿಡಬಾರ್ದು. ಯಾಕೆಂದ್ರೆ ನಮ್ಮ ಮನೆ ದೇವ್ರೇ ನಮ್ಮನ್ನ ಕಾಯೋದು ಅಂತ ದೊಡ್ಡವ್ರು ಹೇಳ್ತಾರಲ್ವಾ. ಹಂಗಾಗಿ ಅಲ್ಲಿಗೂ ಕೂಡ ಒಂದ್ ಸೆಟ್ಟು ಎಲ್ಲಾನು ಹೂವು, ಹಣ್ಣು, ಕಾಯಿ, ಕರ್ಪೂರ, ಗಂಧದ ಕಡ್ಡಿ ಎಲ್ಲಾನು ಕೂಡ ತಗೊಂಡಿದೀವಿ. ಅಂದ್ರೆ 1 ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಅಟ್ಲೀಸ್ಟ್ ಆಗ್ಲಿಲ್ಲ ಅಂದ್ರೆ 6 ತಿಂಗಳಿಗೊಂದ್ಸಲ ನಮ್ಮ ಮನೆ ದೇವ್ರಿಗೆ ಹೋಗೋದು ತುಂಬಾನೇ ಒಳ್ಳೇದು. ದೊಡ್ಡದ್ರಲ್ಲಿ ಆಗೋವಂಥದ್ದನ್ನ ಚಿಕ್ಕದ್ರಲ್ಲಿ ಕಾಪಾಡ್ತಾರೆ ಅಂತ ನನ್ಗನ್ಸುತ್ತೆ. ಹಂಗಾಗಿ ಮನೆ ದೇವ್ರನ್ನ ಬಿಡಬಾರ್ದು, ಮನೆ ದೇವ್ರನ್ನ ಮಾಡ್ಲೇಬೇಕು ಅನ್ನೋದು ದೊಡ್ಡವರು ಹೇಳ್ತಾರೆ. ನಾನು ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಬಿಲ್ಪತ್ರೆ ಗಿಡ ಇದೆ ಆಯ್ತಾ, ಅದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಈ ಬಸವಣ್ಣನ ಪಕ್ಕನೇ ಬಿಲ್ಪತ್ರೆ ಗಿಡ ಇದೆ. ಪ್ರತಿದಿನ ಅಂತ ನನಗೆ ಗೊತ್ತಿಲ್ಲ, ಸೋಮವಾರ ಮಾತ್ರ ಯಾವತ್ತು ಇಲ್ಲಿ ಅದೆಲ್ಲ ನೀಟ್ ಮಾಡೋದನ್ನ ಯಾವತ್ತೂ ಮರ್ತಿಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಎಲ್ಲಾನು ತೊಳೆದು ರಂಗೋಲಿ ಇಟ್ಟು ಹೂವು ಇಟ್ಟು ಕಡ್ಡಿ ಎಲ್ಲ ಹಚ್ಚಿ ಹೋಗಿರ್ತಾರೆ ಪೂಜೆ ಮಾಡೋರು. ಆಮೇಲೆ ಪೂಜೆ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಾಗ ಹೊರಟಿದೀವಿ, ಸೊಪ್ಪು ಕೂಡ ಈಸ್ಕೊಂಡ್ವಿ. ಈ ತರ ಇಲ್ಲಿಂದ ಹೊರಟ್ರೆ 1 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇನೆ ನಮ್ಮ ಮನೆ ದೇವರು. ಅಲ್ಗೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬೆಣ್ಣೆ ತರೋದಕ್ಕೆ ಹೋಗ್ಬೇಕು. ಇವಾಗಲೇ ಲೇಟ್ ಆಗಿದೆ, ಬೆಣ್ಣೆ ಸಿಗುತ್ತಾ ಇಲ್ವಾ ಅಂತ ನನಗೂ ಗೊತ್ತಿರ್ಲಿಲ್ಲ. ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಇವರೇ ಬಸವಣ್ಣ ನಮ್ಮ ಮನೆ ದೇವರು, ಲಕ್ಷ್ಮೀ ದೇವಿ ಬಸವಣ್ಣ. ಹಂಗಾಗಿ ಮೊದಲು ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆ ಗಿಣ್ಣಾಲ್ ಸಿಗುತ್ತೆ ಇಲ್ಲಿ, ಗಿಣ್ಣಾಲು ಕೂಡ ನಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ನಾನು ಹೋದಾಗೆಲ್ಲ ತಗೊಳ್ತೀನಿ. ಅದರಲ್ಲಿ ಪೊಂಗಲ್ ಥರ ಮಾಡಿಬಿಟ್ಟು ಎಲ್ಲರಿಗೂ ಸ್ವಲ್ಪ ನಮ್ಮ ಕಂಪ್ನಿ ಹುಡುಗರಿಗೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಯಾಕೆ ಇಷ್ಟು ತಗೋತಿರಲ್ಲ ನೀವು ಅಂತ. ಒಬ್ಬರೇ ತಿಂದರೆ ಸಾಕ, ಎಲ್ಲರಿಗೂ ಕೊಟ್ಟು ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ. ಈ ಸಲನು ಮಾಡಬೇಕು. ಬಂದಿದ್ದೆ ನಾವು ಸೋಮವಾರ ಅಲ್ವಾ, ಮಂಗಳವಾರ
ಮಾಡಬೇಕು. ಹಂಗಾಗಿ ಇವಾಗೇ ನಾನು ವಾಯ್ಸ್ ಕೊಡ್ತಾ ಇರೋದು, ಇನ್ನ ನಾನು ರೆಡಿ ಮಾಡಿಲ್ಲ. ಈ ತರ ಇದೆ ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವರ ದೇವಸ್ಥಾನ. ನೋಡಿ ಮಳೆ ಹೋಯ್ತು, ಮಳೇಲಿ ನೆನ್ಕೊಂಡ್ ಬಂದ್ವಾ. ಆದ್ರೆ ಹೋಗ್ತಾ ಇರೋದು ಬೆಣ್ಣೆ ತರಕ್ಕೆ. ಯಾವ ಊರದು? ಬೆಳ್ಳೂರು 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 ಕ್ರಾಸ್. ಬೆಳ್ಳೂರು. ಎಷ್ಟು ವರ್ಷದಿಂದ ತರ್ತಾ ಇದೀವಿ ಹೇಳಿ? ಅಲ್ಲೇ ಒಂದು 10 ವರ್ಷ ತರ್ತಾ ಇದೀವಿ. 10 ವರ್ಷದಿಂದ ಒಂದೇ ಕಡೆ ಬೆಣ್ಣೆ ತಗೋತಾ ಇರೋದು, ಬೆಳ್ಳೂರು ಕ್ರಾಸ್ ಅಲ್ಲಿ. ಚೆನ್ನಾಗಿರುತ್ತೆ ಬೆಣ್ಣೆ. ನಮ್ಗೇನೋ ನಮ್ಮ ಮಕ್ಳಿಗೆಲ್ಲ ಅಡ್ಜಸ್ಟ್ ಆಗಿದೆ, ಹಂಗಾಗಿ ನಾವು ಅಲ್ಲೇ ತರೋದು. ಎಷ್ಟು ಕಿಲೋಮೀಟರ್ ಇದೆ ನಮ್ಮೂರಿಂದ? 30 ಕಿಲೋಮೀಟರ್ ಇದೆ. ಯಡಿಯೂರ್ ಮೇಲೆ ಹೋಗ್ತಾನೆ 35 ಕಿಲೋಮೀಟರ್ ಐತೆ. 35 ಕಿಲೋಮೀಟರ್ ಯಡಿಯೂರಿಂದ ಮುಂದಕ್ಕೆ ಇರೋದು ಬೆಳ್ಳೂರು ಕ್ರಾಸ್. ಸಾಕತ್ತಾಗಿ ಗೊತ್ತೈತೆ. ಒಂದು ಪಟ್ಟು ತೆಗಿತೀನಿ ಮೇಡಮ. ಎಸ್, ನಮ್ಮೂರಲ್ಲಿ ಮಳೆ ಬಂತು, ನೆನ್ಕೊಂಬಂದ್ವಿ. ಇಲ್ಲಿ ಬಂದ್ರೆ ಒಂದು ಡ್ರಾಪ್ ಮಳೆ ಇಲ್ಲ. ನಮ್ಮೂರು ಬಿಟ್ಟು 1 ಕಿಲೋಮೀಟರ್ ಮುಂದೆ ಬರ್ತಿದ್ದಾಗೆ 1 ಡ್ರಾಪ್ ಮಳೆ ಇಲ್ಲ. 720 ಬೇರೆ ಪೀಸ್ ಕಟ್ ಮಾಡಿ ಸೈಜ್ಗೆ ಮಾಡಿ. ಇಲ್ಲೂ ನಮ್ಮೂರಲ್ಲಿ ಒಳ್ಳೊಳ್ಳೆ ಮನೆಗಳನ್ನ ಕಟ್ತಾ ಇದ್ದಾರೆ ಇತ್ತೀಚೆಗೆ. ಅಲ್ಲಿಂದ ಬರ್ತಿದ್ದಂಗೆ ಡೀಸೆಲ್ ಹಾಕ್ಸ್ಬಿಟ್ಟೋಣ ಇರಪ್ಪ, ಯಾಕೆ ಬೇಕು ರಿಸ್ಕು ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ವಿ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇವಾಗ ಈ ತರ ಕಾಣಿಸುತ್ತೆ. ಅರಳಿ ಮರದ ಕೆಳಗಡೆ ಬೆಣ್ಣೆನ ಮಾಡ್ತಿರ್ತಾರೆ. ನೀವೇನಾದ್ರೂ 10 ಗಂಟೆಯಿಂದ 11 ಗಂಟೆಗೆ ಬಂದ್ರೆ ನಿಂಬೆ ಹಣ್ಣು ತರ ನಿಮ್ಗೆ ಎಲ್ಲಾರು ಮಾರ್ತಿರ್ತಾರೆ ಬೆಣ್ಣೆನ. ಆದ್ರೆ ನಾನ್ ಬಂದಿರೋದೇ 1:30 ಆಗಿದೆ. ನಾನು ಒಬ್ಬ ಅಂಕಲ್ ಹತ್ರ ಯಾವಾಗ್ಲೂ ತಗೋತೀನಿ, ಪರ್ಮನೆಂಟ್ ಕಸ್ಟಮರ್ ನಾನು. ಹಂಗಾಗಿ ಅವರು ಪರ್ಮನೆಂಟ್ ಅಂದ್ಬಿಟ್ಟ ಏನ್ ಕಮ್ಮಿ ಏನ್ ಕೊಡಲ್ಲ, ಅಷ್ಟೇ ಕೊಡ್ತಾರೆ. ಆದ್ರೂ ಸ್ವಲ್ಪ ಫಸ್ಟ್ ಹೋಗಿದ ತಕ್ಷಣನೇ ಜಾಸ್ತಿ ಹೇಳ್ಬಿಡ್ತಾರೆ. ನಾನು ಕೆಜಿ ಲೆಕ್ಕ ತಗೊಂಡ್ರೆ ನಮ್ಗೆ ವರ್ತ್ ಆಗುತ್ತೆ. ಅದೇ ನಾವು ಸೇರ್ ಲೆಕ್ಕ ತಗೊಂಡ್ರೆ ನಿಜವಾಗ್ಲೂ ರೇಟ್ ಜಾಸ್ತಿನೇ ಇರುತ್ತೆ. ಈ ಸಲ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಆಯ್ತಾ. 4-5 ಸೇರ್ ಇತ್ತು ಅಷ್ಟೇನೆ ಅಂಕಲ್ ಹತ್ರ. ಹಂಗಾಗಿ ಅವ್ರು ಹೇಳಿದ ಪ್ರೈಸೇ ಕೊಟ್ಟು ನಾನು ತರಬೇಕಾಗಿತ್ತು. ಯಾಕೆಂತಂದ್ರೆ ಕೆಜಿ ಲೆಕ್ಕ ಅಂತಂದ್ರೆ ಒಂದು 20 ಸೇರು ಆ ಥರ ಇದ್ದಾಗ ಕೆಜಿ ಲೆಕ್ಕ ತಗೊಂಡ್ರೆ ಆಗುತ್ತೆ. ಇದು 4 ಸೇರು ಇರ್ಬೇಕಾದ್ರೆ ಹೆಂಗ್ ತಗೊಳಕ್ಕಾಗತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಇರ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಗೊಂಡೆ. ನಾನು ತಗೊಂಡಿದ್ದು ಎಮ್ಮೆ ಬೆಣ್ಣೆ. ಈ ತರ ಇರುತ್ತೆ. ಇಲ್ಲಿ ಸಂತೆ ನಡೆಯುತ್ತೆ ಅಂತಂದ್ರೆ ನಿಮ್ಗೆ ಕಾಳು, ಸೊಪ್ಪು, ತರಕಾರಿ ಪ್ರತಿ ಒಂದೂನು, ಮೆಣಸಿಕಾಯಿಂದ ಹಿಡಿದು ಕಡಲೆಕಾಳು, ಅವರೆಕಾಳು ಎಲ್ಲ ಸಿಗುತ್ತೆ. ಹಂಗಾಗಿ ನೋಡಿ ಇವರು ಟವಲ್ ಕಟ್ಕೊಂಡಿದಾರಲ್ಲ, ಅವ್ರ ಹತ್ರನೇ ನಾನು ಯಾವಾಗ್ಲೂ ತಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಮಾತ್ರ. ಆಮೇಲೆ ಅವರೇ ಪರಿಚಯ ಮಾಡಿಸಿದ್ರು ಈ ಆಂಟಿ ಅಂದ್ರೆ ಇವರು ತುಂಬಾ ಕಮ್ಮಿ ಇದೆ ಅಮ್ಮ, ನೀವ್ ಹೇಳಕ್ಕಿಲ್ವಾ ಫೋನ್ ಮಾಡಿ ನನಗೆ ಅಂತ ಅಂದ್ರು. ಸರಿ ಆಯ್ತು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೀನಲ್ಲ ಅಂತ ಇನ್ನೊಂದ್ 2 ತಿಂಗಳು ಬಿಟ್ಕೊಂಡ್ ಬರ್ತೀನಿ ಅಂಕಲ್ ಅಂತ ಅಂದಿದ್ದಕ್ಕೆ ಇವರು ಅವ್ರ ಪರಿಚಯದವ್ರ ಹತ್ರ ಕರ್ಸಿ ಚೆನ್ನಾಗಿದೆ ಬೆಣ್ಣೆ ಮನೆದು ತಗೊಳಮ್ಮ ಅಂತ ಅಂದ್ಬಿಟ್ಟು ಇದ್ ಮಾಡ್ಕೊಟ್ರು. ಅದರ ಪ್ರೈಸ್ ಮಾತ್ರ ಒಂಚೂರು ಕಮ್ಮಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಂದೆ. ಅವರು ತುಂಬಾ ಚೆನ್ನಾಗಿ ಅಂದ್ರೆ ಹಳ್ಳಿಯವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಹೋದಾಗೆಲ್ಲ. ನಾನು ಏನಮ್ಮ ಆ ಕಡೆ ನಿಂತಿದ್ರು ಈ ಸಲ, ನೋಡು ಬೇರೆ ಕಡೆ ಎಲ್ಲ ತಗೋತಾ ಇದೀಯ ನೀನು ಅಂತ ಅಂದ್ರು. ಇಲ್ಲ ಅಂಕಲ್ ನನ್ ಕಣ್ಣು ನಿಮ್ಮನ್ನೇ ಹುಡುಕ್ತಾ ಇತ್ತೆ ಅಂತೆ. ಹಂಗಾಗಿ ಬೆಣ್ಣೆ ಸ್ವಲ್ಪನೇ ಸಿಕ್ತು. ನೆಕ್ಸ್ಟ್ ಟೈಮ್ ಒಂದ್ 2 ತಿಂಗಳಾಗೋಷ್ಟು ಮಾತ್ರ ತಗೊಂಡಿದ್ದೀನಿ. ಆಮೇಲೆ ಇನ್ನೊಂದ್ಸಲಿ ಬರೋಣ, ಮನೆಯವ್ರು ಹೇಳಿದ್ರು ಇನ್ನೊಂದ್ಸಲಿ ಬರೋಣ ಬಾ ಅಂತ ಅಂದ್ರು. ಒಬ್ರು ಅಂಕಲ್ ಅಲ್ಲಿ ತಗೋತಿದ್ನಲ್ಲ ಅವ್ರ ಹತ್ರ ಮಾತ್ರ ಚೆನ್ನಾಗಿರುತ್ತೆ. ನನ್ಗೆ ಯಾವಾಗಲೂ ಅಲ್ಲಿ ಇಷ್ಟ ಆಗುತ್ತೆ ಬೆಣ್ಣೆ. ಗೊತ್ತಾಗಲ್ಲ ನಂಗೆ ಯಾವ ಥರ ಟೆಸ್ಟ್ ಮಾಡ್ಬೇಕಂತ. ಹಾಗಾಗಿ ಸ್ವಲ್ಪನೇ ಈ ಸಲ ಬೆಣ್ಣೆ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು 2-3 ತಿಂಗಳು ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ ಮನೆಯವರು. ಅವಾಗ ಬಂದು ತಗೋಬೇಕು. ಇಲ್ಲಿ ಬರ್ತಿದ್ದಂಗೆನೆ ರೈತ ಬಂಡಿ ಅಂತ ಇದೆ, ಇಲ್ಲಿ ಒಲೆ ಊಟ ಅಂತ ಇದೆ. ನಾನ್ ವೆಜ್ ಇದೆ, ವೆಜ್ ಇದೆ, ನಿಮ್ಗೆ ಯಾವ್ದು ಬೇಕು ತಗೋಬಹುದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ನಾವು ತಗೊಂಡಿದ್ದು ಬಸ್ಸಾರು ಮುದ್ದೆ. ನಾವು ಇಬ್ರೇ ಬಂದ್ರೆ ಇದನ್ನೇ ಹುಡುಕಿ ತಗೊಳ್ತೀವಿ. ಈ ಕಡೆ ನಾನ್ ವೆಜ್ ಇದೆ, ನಿಮ್ಗೆ ಬೇಕು ಅಂತಂದ್ರೆ ಇದನ್ನು ಕೂಡ ಟ್ರೈ ಮಾಡ್ಬೋದು ಸೋಮವಾರ. ಹಂಗಾಗಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಒಲೆ ಊಟ ಬಂದಿದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಮುದ್ದೆ ಸಿಕ್ಕಿದ್ರೆ ಪುಣ್ಯ. ಮದುವೆ ಮನೇಲಿ ಬಡಿಸ್ತಾರಲ್ಲ ಆ ತರ ಬಾಳೆ ಎಲೆ ಇಟ್ಟು ಉಪ್ಪಿನಕಾಯಿ ಉಪ್ಪು ಎಲ್ಲ ಕೂಡ ಹಾಕಿ 1-2 ತರ ರಸಮ್ಮು, ತರಕಾರಿ ಸಾಂಬಾರು, ಬಸ್ಸಾರು, ಪಲ್ಯ, ಮುದ್ದೆ, ಅನ್ನ, ಅದ್ರ ಜೊತೆ ಪಲಾವು ಎಲ್ಲಾನು ಕೂಡ ಕೊಡ್ತಾರೆ. ಇಷ್ಟೊಂದು ಹೆಣ್ಮಕ್ಳಿಗಂತೂ ತಿನ್ನೋದಕ್ಕೆ ಆಗೋದಿಲ್ಲ. ಒಂದ್ ಮುದ್ದೆ ತಿಂತಿದಂಗೆ ನಾವು ಸುಸ್ತಾಗ್ಬಿಡ್ತೀವಿ ಅಂತ ನನಗನ್ಸುತ್ತೆ. ಮನೆಯವ್ರಿಗೆ ಹೇಳ್ತಿದ್ರೆ ಒಂದು ಪಾಯಸನೂ ಕೂಡ ಕೊಟ್ಟಿದ್ರಪ್ಪ, ಸಕ್ಕತ್ತಾಗಿತ್ತು. ಹೆಸರುಬೇಳೆ ಪಾಯಸ ಅಂತೂ ಸೂಪರ್ ಆಗಿತ್ತು. ಇವಾಗ ಇಟ್ಟಿದ್ದು ಪಲಾವ್ ಅವರು. ಇದು ಬಸ್ಸಾರ್ಗೆ ಕಾಳು ಪಲ್ಯ ಮಾಡ್ತೀವಲ್ಲ ಅದು, ಅದ್ರ ಜೊತೆ ತರಕಾರಿ ಸಾಂಬಾರು, ಅದ್ರ ಜೊತೆ ರಸಮ್ಮು. ಇವಾಗ ಇಟ್ರಲ್ಲ ಅದು ಬಸ್ಸಾರು. ಈ ತರ ತುಂಬಾ ಚೆನ್ನಾಗಿತ್ತು. ಇದು ತರಕಾರಿ ಸಾಂಬಾರು. ಇನ್ನೊಂದು ರಸಮ್ ಇಟ್ರು, ಇನ್ನೊಂದು ಲೋಟದಲ್ಲಿ ಮಜ್ಜಿಗೆ ಇಡ್ತಾರೆ. ಇಲ್ಲಿ ಮಜ್ಜಿಗೆ ಕೊಡ್ತಾರೆ ಲೋಟದಲ್ಲಿ, ಈ ತರ ಬೌಲಲ್ಲಿ ಏನ್ ಕೊಡಲ್ಲ. ತುಂಬಾ ಚೆನ್ನಾಗಿತ್ತು. ನೈಸ್ ಊಟ ಅಂತ ಹೇಳ್ಬೋದು.
ಬೇರೆಯವ್ರು ಬರ್ಬೋದಾ? ನಾನು ಲಾಸ್ಟಲ್ಲಿ ಅನ್ನ ಮತ್ತು ಪಲಾವ್ನ ಬಿಟ್ಬಿಟ್ಟು ಪಾಯಸ ಸೂಪರಾಗಿತ್ತು ಅಂತ ಅಂದ್ಬಿಟ್ಟು ಮನೆಯವ್ರದ್ದು ನಾನೇ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮನೆಯವ್ರು ತಿನ್ನಲ್ಲ ಪಾಯಸನ, ಅವ್ರಿಗೆ ಇಷ್ಟ ಇಲ್ಲ. ನಾನು ಧ್ರುವ ಇಬ್ಬರೇ ಪಾಯಸ ಅಂತ ಅಂದಾಗ ತಿನ್ನೋದು, ಹಂಗಾಗಿ ತಿಂತಾ ಇದ್ದೀನಿ. ಅನ್ನ ಇದೆಯಲ್ಲ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ರು. ನನಗೆ ಆಗಲ್ಲಪ್ಪ ಬೇಡ ಅಂತ ಅಂದರೆ ಅವರು ಅಷ್ಟೇ, ಅವ್ರಿಗೆ ಮುದ್ದೆ ಅದೆಲ್ಲ ಸಾಕಾಯಿತು ಅವ್ರಿಗೂ. ನೋಡಿ ಅನ್ನ ಪಲಾವು ಎರಡೂ ಕೂಡ ವೇಸ್ಟ್ ಆಯಿತು. ಮನೆಯವ್ರಿಗೆ ಫುಡ್ಡನ್ನ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಒಲೆ ಉರಿತಾ ಇದೆ ನೋಡಿ, ಮಳೆ ಬೀಳ್ತಾ ಇದೆ, ಒಲೆ ಉರಿತಾ ಇದೆ. ನಿಮಗೆ ಹೋಟ್ಲು ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಇತ್ತು ಚೆನ್ನಾಯ್ತಾ? ನಾವೆಲ್ಲೇ ಹೋದ್ರು ಮುದ್ದೆ ಊಟನೇ ಹುಡುಕ್ತೀವಲ್ವಾ, ಮನೇಲಿದ್ರು ಅದೇ, ಹೊರಗಡೆ ಬಂದ್ರು ಅದೇ. ಮಕ್ಕಳ ಜೊತೆ ಬಂದಾಗ ಮಾತ್ರ ರೋಟಿ ಫುಲ್ಕ ಈ ಥರ ಏನಾದರೂ ಇದು ಮಾಡ್ತೀವಿ. ಆದರೆ ನಾವಿಬ್ಬರೇ ಇದ್ದಾಗ ಮಾತ್ರ ಮುದ್ದೆ ಊಟನೇ ನಾವು ಜಾಸ್ತಿ ಹುಡುಕಿ ಅಂಥ ಹೋಟ್ಲಿಗೆ ಹೋಗ್ತೀವಿ. ಇದರಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಈ ಕಡೆ ಒಲೆ ಉರಿತಿತ್ತಲ್ಲ ಅದು ನಾನ್ ವೆಜ್ಜು, ಈ ಕಡೆ ನಾವು ಹೋಗಿದ್ದು ವೆಜ್ಜು, ಪ್ಯೂರ್ ವೆಜ್ಜು. ಮುದ್ದೆ ಊಟ ಸಕ್ಕತ್ತಾಗಿತ್ತು. ಇನ್ನೊಂದೇನು ಅಂದರೆ ಗಂಡ್ಮಕ್ಳಿಗೆ ಜಾಸ್ತಿ ಊಟ ಕೊಡಬೇಕು, ಹೆಣ್ಮಕ್ಳಿಗೆ ಕಮ್ಮಿ ಊಟ ಕೊಡಬೇಕು. ಎಲ್ಲೋದ್ರೂ ನಾನು ಊಟ ಬಿಟ್ಬಿಟ್ಟು ಬರ್ತೀನಿ ಅನ್ನೋದೇ ಕಂಪ್ಲೇಂಟು. ಅಲ್ವಾ ಹೇಳಿ ಒಂದು ಊಟ ತಗೊಂಡು ಸ್ವಲ್ಪ ಲೇಟಾಗಿ ಕೊಡ್ಬೇಕು, ಹಾಗಾಗಿ ಸ್ವಲ್ಪ ಊಟ ವೇಸ್ಟ್ ಆಯ್ತು ಇವತ್ತು. ಅನ್ನ ಮತ್ತು ಪಲಾವು ಅದು ಕೊಟ್ಟಿದ್ರಲ್ಲ ಅವೆರಡು ವೇಸ್ಟ್ ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ಪಲ್ಯ ಆಗಿದೆ, ಎಲ್ಲ ನೀಟಾಗಿ ತಿನ್ಕೊಂಡು ಹೊರಟ್ವಿ. ಮಳೆ ಸ್ಟಾರ್ಟ್ ಆಯಿತು. ಬರ್ತಿದ್ದಂಗೆ ಒಂದೆರಡು ಡ್ರೆಸ್ಸನ್ನು ರಿಟರ್ನ್ ಮಾಡೋದಿತ್ತು. ಕುಣಿಗಲಲ್ಲೇ ನಾನು ಎಲ್ಲಿ ತೊಗೊತೀರಾ ಡ್ರೆಸ್ಸು ಅಂತ ಕೇಳ್ತಿರಲ್ಲ, ನಾನು ಕುಣಿಗಲ್ಗೆ ಬಂದಾಗ ತುಂಬ ಇಷ್ಟ ಆಗುತ್ತೆ ನನಗೆ, ಹಂಗಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ರಿಟರ್ನ್ ಮಾಡಿದೆ. ರಿಟರ್ನ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ, ವೈಟ್ ತೊಗೊಂಬಂದಿದ್ದೀನಿ. ನಮ್ಮ ಕುಣಿಗಲ್ ಕೆರೆಯಲ್ಲಿ ಎಷ್ಟು ಚೆನ್ನಾಗಿ ತಾವರೆ ಹೂವು ಅರಳಿ ನಿಂತಿದ್ದಾವೆ ಅಂದರೆ ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಮನೆಯವ್ರಿಗೆ ಅರ್ಜೆಂಟು ಕೆಲಸ ಇತ್ತು, ಇಲ್ಲ ಅಂತಂದರೆ ಸ್ವಲ್ಪ ಕಾರ್ನ ಪಾರ್ಕ್ ಮಾಡಿ ನಿಧಾನಕ್ಕೆ ನೋಡ್ಬೋದಾಗಿತ್ತು. ಎಷ್ಟು ಚೆನ್ನಾಗಿ ಆ ಪಿಂಕು ವೈಟು ಎಲ್ಲ ಎದ್ದು ಹೆಂಗ್ ಕಾಣಿಸ್ತಿರ್ತಾವ ಗೊತ್ತಾ, ಸಕ್ಕತ್ತಾಗಿರ್ತವೆ ಹೂವುಗಳಂತೂ. ಇವಾಗ ಯಾಕೋ ಇಲ್ಲೇ ಸೈಡಲ್ಲೆಲ್ಲ ಇರ್ತಿತ್ತು, ಇವಾಗ ಮಧ್ಯದಲ್ಲಿದ್ದಾವೆ. ಬಂದು ಇವಾಗ ತೋಟಕ್ಕೆ ಹೋಗೋಣ, ಸ್ವಲ್ಪ ತೋಟದಲ್ಲಿ ಫಾರ್ಮ್ ಹೌಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಗೆ ಬಸ್ಸಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನ್ನೆಲ್ಲ ಅಂಗಡಿಗೆ ಹೋಗ್ತೀನಿ ಅಂದವನು ಇನ್ನೂ ಬಂದೇ ಇಲ್ಲ. ನಾನು ಹೋಗ್ತಾ ಇದ್ದೀನಿ. ನಮ್ಮ ಫಾರ್ಮ್ ಹೌಸ್ ಹಿಂಗೆ ಕಾಣಿಸುತ್ತೆ, ಇಲ್ಲಿಂದ ಕಾಣಿಸ್ತಾ ಇದೆಯಾ? ಬಾರ ಬೇಗ, ಕೀ ನಿನ್ನ ಹತ್ರ ಇದೆ. ಲೋ ಬಸ್ಯಾ, ನಾನೇನು ಮಾಡಿದ್ದೀನಿ ಅಂತಂದ್ರೆ ಒಂದು ಕೀ ಮಾತ್ರ ತಂದಿದ್ದೀನಿ. ಮನೆಯವ್ರ ಹತ್ರ ಇನ್ನೊಂದು ಕೀ ಬಿಟ್ಬಿಟ್ಟು ಈ ಗೇಟ್ ಕೀನೇ ತಂದಿಲ್ಲ. ಇನ್ನೊಂದು ಹಣ್ಣೆಲ್ಲ ಹಾಕಿದೀವಲ್ಲ ಆ ಲ್ಯಾಂಡಿಂದ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೆಂಗೋ ಅಲಕ್ ಬುಲಕ್ ಮಾಡಿ ಬಸ್ಯ ತೆಗ್ದ. ಇದನ್ನ ತೆಗಿಯಕ್ ಹೋದ, ಆಗ್ಲಿಲ್ಲ, ಕೀ ಸಿಕ್ಲಿಲ್ಲ. ಮತ್ತೆ ಯಾರಪ್ಪ ಮನೆಗೆ ಹೋಗಿ ತರೋರು ಅಂತ ಅಂದ್ಬಿಟ್ಟು ಇವಾಗ್ಲ ಇದನ್ನ ತೆಗ್ದು ಇವಾಗ ಹಣ್ಣಿನ ಗಿಡ ಎಲ್ಲ ತಂದಿದ್ವಲ್ಲ ನಾವು GKVKನಲ್ಲಿ, ತುಂಬಾ ಚೆನ್ನಾಗಿ ಎಲ್ಲಾನು ಕೂಡ ಬಂದಿದ್ದಾವೆ. ಚರಿ ಇರ್ಬೋದು, ಆಮೇಲೆ ಮಲ್ಗೋಬಾ ಇರ್ಬೋದು, ಮಾನೊಂದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಹಂಗಾಗಿ ಈ ಕಡೆಯಿಂದ ಹೋಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬೇಕಷ್ಟೇನೆ. ಇನ್ನೇನು ಬರೀ ಧೂಳಾಗಿರುತ್ತೆ ಅಷ್ಟೇ. ಹಂಗಾಗಿ ಇದು ಅಂಜೂರದ ಗಿಡ ಕಡ್ದಾಕಿದ್ವಲ್ಲ, ಮತ್ತೆ ಎಲ್ಲ ಈ ಥರ ಹರಡ್ಕೊಂಡಿದೆ, ಇನ್ನು ಬಿಟ್ಟಿಲ್ಲ ಹಣ್ಣುಗಳನ್ನ. ಹಂಗಾಗಿ ನೋಡಿಕೊಂಡು ಬಂದ ವಾಪಸ್ಸು. ಈ ಥರ ಚೆನ್ನಾಗಿ ಇಲ್ಲಿದ್ರೆ ಸ್ವರ್ಗ. ಏನು ತಣ್ಣಗೈತೆ ಗೊತ್ತಾ, ಹೊರಗಡೆ ಬಿಸಿಲಿದ್ರು ಅಷ್ಟೇ, ತೋಟದೊಳಗಡೆ ಬಂದ್ಬಿಟ್ರೆ ಒಳ್ಳೆ AC ಇದ್ದಂಗೆ ಅನಿಸ್ತಾ ಇರುತ್ತೆ. ನ್ಯಾಚುರಲ್ ಗಾಳಿ ಬೇಕು ಅಂತಂದರೆ ಇಂಥ ಒಂದು ವಾತಾವರಣದಲ್ಲಿ ಇರಬೇಕು ಅಂತ ನನಗನ್ಸುತ್ತೆ. ಸಖತ್ ಅಂದರೆ ಸಖತ್ ಇಷ್ಟ ನನಗೆ. ನೆನ್ನೆ ಅಂತೂ ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ ನನಗೆ. ನನ್ನ ಮಕ್ಕಳು ಬಸ್ ಹತ್ಬೇಕಲ್ಲ ಇಲ್ದೇನೆ ಒಂದು ಸಾಹಸ ಪಟ್ಟು ಇದನ್ನ ಈ ಇದರಲ್ಲಿ ಗಿಡದಲ್ಲೆಲ್ಲ ಇದು ಮಾಡಿ ತೆಗಿಯೋ ಅಷ್ಟರಲ್ಲಿ ಸಾಕಾಗೋಯ್ತು. ಅವಳು ಐಡಿಯಾ ಮಾಡ್ತಾಳೆ. ತೆಗಿ ಬಾಗ್ಲು ನೋಡೋಣ, ಕ್ಲೀನ್ ಮಾಡೋಣ. ಎಲ್ಲಿ ಬೀಗ ಅಲ್ಲೇ ಬಿಟ್ಟಿದ್ದೀನಿ, ಇಲ್ಲಿ ನಿಮ್ಮ ಹತ್ರ ಇದ್ವಿ. ತೆಗಿ ಫಸ್ಟ್ ನೀರಿದೆಯಾ ನೋಡಬೇಕು. ಅಪ್ಪ ಈ
ಮನೇಲಿ ಅಷ್ಟು ಇಷ್ಟು ಮೆಮೊರೀಸ್ ಇಲ್ಲ. ಆ ಕೊರೋನಾ ಟೈಮಲ್ಲಿ ಫೇಸ್ ಮಾಡಿದ್ದು, ಈ ಅಡಿಕೆ ಸಸಿ ಎಲ್ಲ ನೆಟ್ಟಿದ್ದು ಎಲ್ಲ ಪ್ರತಿಯೊಂದು ನೆನಪು ಈ ಒಂದು ಮನೆಯಲ್ಲಿದೆ. ತುಂಬಾ ಚೆನ್ನಾಗಿತ್ತು. ಒಂದು 3 ತಿಂಗಳು ಹೆಂಗೋಯ್ತು ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲ. ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಇವಾಗ್ಲೂ ಅಷ್ಟೇನೆ, ವಯಸ್ಸಾದ ನಂತರ ಇಲ್ಲೇ ಇರ್ಬೇಕು ಅನ್ನೋದು ನನ್ಗೆ ಆಸೆ. ಮನೆಯವರು ನಾನು ಇಲ್ಲೇ ಇರ್ಬೇಕು, ಮಕ್ಳಲ್ಲೆಲ್ಲ ಚೆನ್ನಾಗಿರ್ತಾರೆ. ಅವ್ರಿಗೂ ಎಲ್ಲ ದಾರಿ ಮಾಡಿ ನಾವ್ ಇಲ್ಲೇ ಇರ್ಬೇಕು ಅಂತ ನನ್ಗಂತೂ ತುಂಬಾ ಆಸೆ ಇದೆ. ನೋಡೋಣ, ಭಗವಂತಂದು ನಮ್ದೇ ಒಂದ್ ಲೆಕ್ಕ ಆದ್ರೆ ಭಗವಂತಂದೇ ಒಂದ್ ಲೆಕ್ಕ ಇರುತ್ತಲ್ಲ, ಗೊತ್ತಿಲ್ಲ ನನಗೆ. ಆದ್ರೆ ಈ ಮನೆ ತುಂಬಾ ಕನ್ಸಿಟ್ಕೊಂಡ್ ಕಟ್ಕೊಂಡ್ವಿ. ಇರ್ಲಿ ಪರವಾಗಿಲ್ಲ, ಭಗವಂತ ಎಲ್ಲಾನು ನೋಡ್ತಿರ್ತಾನೆ. ಇವಾಗ ಫೋಟೋಗೆ ಹೂವ ಮುಡ್ಸೋಣ ಅಂತ ಅನ್ಬಿಟ್ಟು ಇವಾಗ ಇದ್ ಮಾಡ್ಕೊಳ್ತಾ ಇದ್ದೀನಿ. ಹೂವ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು, ಕೊರೋನಾ ಟೈಮಲ್ಲೇ ಇದೆಲ್ಲ ಹಾಕಿದ್ದು ಹೂವ ಎಲ್ಲ ಬೇಕಲ್ವಾ ದೇವ್ರಿಗೆ. ಪ್ರತಿದಿನನು ಮನೆಯವರು ಇಷ್ಟು ಹೂವ ಇದ್ರೂನು ಕೊರೋನಾ ಟೈಮಲ್ಲಿ ಪ್ರತಿದಿನ ಮಳ್ಳೆ ಹೂವ ತರೋರು. ಪ್ರತಿದಿನ ಒಂದಿನನು ಮಿಸ್ ಮಾಡಿಲ್ಲ 3 ತಿಂಗಳಲ್ಲಿ ಮಳ್ಳೆ ಹೂವ ತರೋರು. ನಾನೊಂದ್ ಅರ್ಧ ಮಾಡ್ಕೊಂಡು ಅರ್ಧ ದೇವ್ರಿಗೆ ಹಾಕ್ತಾ ಇದ್ದೆ. ಈ ತರ ನೋಡಿ ಎಲ್ಲಾನು ಕೂಡ ಹಾಕೊಂಡಿದ್ವಿ. ಇವಾಗ ಇಲ್ಲಿ ಕೇರ್ ಮಾಡೋರು ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಗಿಡ ಎಲ್ಲ ಹಾಳಾಗಿದೆ. ತುಳಸಿ ಇದು ಎಲ್ಲ ಹಾಕಿದ್ವಿ, ಚೆನ್ನಾಗ್ ಬರ್ತಾ ಇತ್ತು. ಹಂಗಾಗಿ ತುಂಬಾ ಚೆನ್ನಾಗ್ ಬಂದಿದೆ. ಇದೆಲ್ಲ ಎಷ್ಟ್ ಚೆನ್ನಾಗ್ ಬಂದಿದೆ ಅಂದ್ರೆ ಅಡಿಕೆ ಸಸಿ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ಈ ಒಂದು ಗರ್ಭಿಣಿ ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ, ಆ ಕಳೆ ಹೆಂಗಿರುತ್ತೆ ಹಂಗೆ ಈ ಅಡಿಕೆ ಸಸಿ ಎಲ್ಲ ತುಂಬಾ ಚೆನ್ನಾಗ್ ಬಂದಿದಾವೆ ಅಂತ ಹೇಳ್ಬೋದು. ತುಂಬಾ ಜನ, ನಾವು ಅಡಿಕೆ ಹೆಂಗೆ ಏನು ಅಂತಾನೆ ಗೊತ್ತಿಲ್ದಿದಾಗ ತುಂಬಾ ಜನ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೇಳ್ಕೊಟ್ರು ಹೆಂಗ್ ಮಾಡೋದು ಏನು ಅಂತ. ಅವ್ರಿಗೆಲ್ಲರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇವಾಗೆಲ್ಲ ಹೂವನು ಕೂಡ ಕುಯ್ಕೊಂತಾ ಇದೀನಿ. ಅದ್ರ ಜೊತೆ ಒಂದ್ ಸಂಪಿಗೆ ಮರನು ಹಾಕಿದೀವಿ. ಏನ್ ಗಮ್ ಅನ್ನುತ್ತೆ ಅಂತ ಅಂದ್ರೆ ಸಖತ್ತಾಗಿರುತ್ತೆ, ಆಯ್ತಾ. ಅದನ್ನು ಕೂಡ ಒಂದ್ 4-5 ಕಟ್ ಮಾಡ್ಕೊಂಡು ಮುಡ್ಸೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಹೂವ ಕಟ್ ಮಾಡ್ಕೊಂತಾ ಇದೀನಿ. ಪ್ರತಿದಿನ ಒಂದಲ್ಲ ಒಂದು ಹಣ್ಣು ಸಿಗುತ್ತೆ ಇಲ್ಲಿ. ನೆನ್ನೆ ಬರ್ತಿದಂಗೆನೆ ಸೀಬೆಕಾಯಿ ಸಿಕ್ಕಿತ್ತು. ಇವತ್ತು ಕೂಡ ನಾನು ಕೆಳಗಡೆ ಹೋಗಿಲ್ಲ, ನಮ್ಮ ಮನೆ ಪಕ್ಕನೇ ಇತ್ತು. ಇಲ್ಲಿ ಕಿತ್ಕೊಳ್ಳೋಣ ಅಂತ ಅನ್ಬಿಟ್ಟು ರೆಡ್ ಹಾಕಿದೀವಿ ಪಕ್ಕದಲ್ಲಿ. ಎಷ್ಟು ಸ್ವೀಟ್ ಇದೆ ಅಂತಂದ್ರೆ ಸಕ್ಕತ್ತಾಗಿ ಸಕ್ಕರೆ ತರ ಇದೆ ಅಪ್ಪ ಇದು ಹಣ್ಣು. ಇನ್ನೊಂದು ಕೆಳಗಡೆ ಹಾಕಿದೀವಿ, ಅದು ಸ್ವಲ್ಪ ಸಪ್ಪೆ ಇದೆ. ಇದ್ ಬಂದು ಎಷ್ಟು ಸಕ್ಕತ್ತಾಗಿತ್ತು, ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೆನ್ನೆ ಕಿತ್ಕೊಂಡಿದ್ದನ್ ಮನೆಯವ್ರು ಕೊಟ್ಟೆ. ಇವಾಗ ನಾನ್ ತಿನ್ನೋಣ ಅಂತ ಅನ್ಬಿಟ್ಟು ಕಿತ್ಕೊಂಡು ಹೋದೆ. ಪೂಜೆ ಎಲ್ಲ ಮಾಡ್ಬಿಟ್ಟು ತಿನ್ನೋಣ ಅಂತ ಅನ್ಬಿಟ್ಟು ದೀಪ ಎಲ್ಲ ತೊಳೆಯೋದಿಕ್ಕೆ ಸಬಿನ ಎಲ್ಲ ಸಿರ್ಲಿಲ್ಲ. ಹಂಗಾಗಿ ಬರೀ ಹೂವನೇ ಮುಡಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಬಂದ್ವಿ. ಮನೆಯೆಲ್ಲ ಒರೆಸಿದಾಯ್ತು, ಒಂಥರ ಸಮಾಧಾನ ಆಗತ್ತೆ. ಇವಾಗ ಕೂತ್ಕೊಂಡು ತಿನ್ಬಿಟ್ಟು ಇಲ್ಲೇನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ನಮ್ಗೆ ಗೊತ್ತಿರೋರು ತೋಟಕ್ಕೆ ಬಂದಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಅನ್ಬಿಟ್ಟು ಬಂದೆ. ಮನೆಗೆ ಬಂದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ನಲ್ಲ, ಹಂಗಾಗಿ ಹಿಂದೆಗಡೆ ಇದೆಲ್ಲ ಕ್ಲೀನ್ ಮಾಡೋಣ ಅಂತ ಹೋದ್ವಿ. ನಮ್ಗೆ ಮಚ್ಚು ಮತ್ತೆ ಕುಡ್ಲು ಅದ್ಯಾವುದು ಸಿಗ್ಲಿಲ್ಲ. ಸರಿ ಆಯ್ತು. ಏನಾಗಿದೆ ಅಂದ್ರೆ ಕರ್ಬೇವಿನ ಸೊಪ್ಪಿನ ಗಿಡದ ಮೇಲೆನೆ ಈ ಮಟ್ಟೆಗರಿ ಬಿದ್ದೋಗಿತ್ತು. ಹಂಗಾಗಿ ಸರಿ ಕಿತ್ತಾಕೋಣ ಅದನ್ನ ಅಂತ ಅನ್ಬಿಟ್ಟು ಕರ್ಬೇವಿನ ಸೊಪ್ಪು ಎಲ್ಲ ಉಟ್ಕೊಂಡ್ಬಿಟ್ಟಿದೆ ಚಿಕ್ಕ ಚಿಕ್ಕದಾಗಿ. ಎಲ್ಲ ಯಾವ್ದು ಬರುತ್ತೋ ಚೆನ್ನಾಗ್ ಬರ್ಲಿ ಅಂತ ಅನ್ಬಿಟ್ಟು ಇದನ್ನ ಮುರಿದು ಹಾಕ್ಬಿಟ್ಟು ಎಲ್ಲ ಗರಿ ಎಲ್ಲ ಕಿತ್ತಾಕ್ಬಿಟ್ಟು ಬಂದ್ವಿ. ಹಿಂಗೆ ಚಿಕ್ಕ ಪುಟ್ಟದ ಕೆಲಸ ಮಾಡ್ತಾ ಇದ್ರೆ ಏನ್ ಖುಷಿ ಆಗುತ್ತೆ ತೋಟದಲ್ಲಿ ಅಂದ್ರೆ, ನಮ್ಗೆ ಗೊತ್ತಿಲ್ದೇ ಇದ್ರು ಅಕ್ಕಪಕ್ಕದವ್ರ ಹತ್ರ ಹೇಳ್ಸ್ಕೊಂಡ್ ಮಾಡೋದಿದೆಯಲ್ಲ, ಅದಿನ್ನ ತುಂಬಾ ಖುಷಿ ಆಗ್ತಾ ಇರತ್ತೆ. ಹಂಗಾಗಿ ನನ್ಗೂ ಮುಂಚೆ ಏನ್ ತೋಟದ ಕೆಲಸ ಏನು ಬರ್ತಿರ್ಲಿಲ್ಲ. ಸುಮ್ನೆ ಇವಾಗ್ಲೂ ಏನ್ ತುಂಬಾ ಬರಲ್ಲ ನನ್ಗೆ. ಯಾರಾದ್ರೂ ಮನೆಯವರೇ ಆಗ್ಲಿ ಇದನ್ ಮಾಡು ಅಂದ್ರೆ ಅಷ್ಟ್ ಮಾಡ್ತೀನಿ ಅಷ್ಟೇನೆ. ಇದೆಲ್ಲ ಕಳೆ ಕೀಳೋದು ಇದೆಲ್ಲ ಬರಲ್ಲ. ನಮ್ಮ ಅಜ್ಜಿ ಮಾಡ್ತಿದ್ರು, ಅದನ್ನೆಲ್ಲ ನೋಡ್ತಿದ್ದೆ ಅಷ್ಟೇನೆ. ಅಲ್ಲಿಂದ ಸೀದಾ ಅಮ್ಮ ಫೋನ್ ಮಾಡಿದ್ರು, ಅಡ್ಗೆ ಮಾಡಿದೀನಿ ಇಲ್ಲೇ ಬನ್ನಿ ಊಟಕ್ಕೆ, ಮಕ್ಳು ಬಂದಿದ್ದಾರೆ ಅಂತ. ಏನಪ್ಪಾ ಇವತ್ತು ರುಚಿತಾ ನಮ್ ಮನೆಯವ್ರ ಹತ್ರ ಹೋಗ್ಬಿಟ್ಟು ನನ್ನನ್ನೇ ಅವಳು ಅದೇನೋ ಮೂಸ್ ನೋಡ್ತಾ ಇಲ್ಲ ಅಂತಾರಲ್ಲ, ಹಂಗ್ ಮಾಡ್ಬಿಟ್ಟಿದ್ದಾಳೆ ಇವತ್ತು. ನನ್ಗೆ ಏನು ಕೊಡ್ತಾ ಇಲ್ಲ ಅವಳು. ಒಂದ್ ಬಿಸ್ಕೆಟ್ ನನ್ ಕೈ ಕೊಡ್ತಾ ಇಲ್ಲ, ಒಂದು ಏನು ಕೊಡ್ತಾ ಇಲ್ಲ ನನ್ಗೆ. ಎಲ್ಲ ತಗೊಂಡೋಗಿ ಅವ್ರ ಮಾಮಂಗೆ ಕೊಡ್ತಾ ಇದ್ದಾಳೆ. ಅವ್ರು ಬರೋದು ವರ್ಷಕ್ಕೆ ಒಂದ್ಸಲ ಬರ್ತಾರೆ. ಎಷ್ಟು ಅಂದ್ರೆ ಮಕ್ಳಿಗೆ ಗೊತ್ತಾಗ್ಬಿಡುತ್ತಲ್ವಾ, ಒಂದು ಏನಂತಾರೆ ವೈಭವ್ ಎನರ್ಜಿನೋ ಅಂತಾರಲ್ವಾ, ಯಾರ್ ಮನ್ಸು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ. ಹೆಣ್ಮಕ್ಳು ಕಂಡ್ರೆ ಮನೆಯವ್ರಿಗಂತೂ ತುಂಬಾ ಇಷ್ಟ. ನಮ್ ನಾದ್ನಿ ಮಕ್ಕಳನ್ನು ಅಷ್ಟೇನೆ ಎಷ್ಟು ಚೆನ್ನಾಗಿ ರೆಡಿ ಮಾಡೋರಂದ್ರೆ, ನಾನೆಲ್ಲ ಅವ್ರನ್ನ ರೇಗಿಸ್ತಾ ಇದ್ದೆ. ಹಣ್ಣಮ್ಮನ್ ತರ ರೆಡಿ ಮಾಡಿದೀರಾ, ದೊಡ್ಡ ಕುಂಕುಮ ಇಟ್ಟು ಕಪ್ಪಿಟ್ಟು ದೊಡ್ಡದು ಹಂಗೆಲ್ಲಾ ರೆಡಿ ಮಾಡ್ತಿದ್ರಲ್ವಾ, ಅವಾಗ ನಾನ್ ಹಂಗೆ ರೇಗಿಸ್ತಾ ಇದ್ದೆ. ಇವಾಗ ಅಷ್ಟೇನೆ ಹೆಣ್ಮಕ್ಳು ಕಂಡ್ರೆ ಅವ್ರ ಕಂಡ್ರೆ ಸಖತ್ ಇಷ್ಟ ಆಗುತ್ತೆ. ಇವಳು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಒಂದೇ ದಿನ ಬಂದಿರೋದವ್ರು. ಇವಳು ಸ್ವಲ್ಪ ಬುದ್ಧಿ ಕಂಡ್ಮೇಲೆ ಅವ್ರು ಬರೋದೇ ಇಲ್ಲ ಯಾವಾಗ್ಲೂನು. ಇವತ್ ಬಂದ್ರಲ್ವಾ, ಸೀದಾ ಹೋಗಿ ತೊಡೆ ಮೇಲೆ ಕುತ್ಕೊಂಡು ಅವ್ರಿಗೆ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಅವಳೋದ್ಲು ಅಂತ ಅನ್ಬಿಟ್ಟು ನಮ್ ಧನ್ವಿನು ಕೂಡ ಹೋಗಿ ಚೆನ್ನಾಗಿಬ್ರು ಆಟ ಆಡಿದ್ರು. ಅವ್ರಿಗಂತೂ ಸಖತ್ ಖುಷಿ ಆಯ್ತು. ಮನೆಗ್ ಬಂದ್ರು ಅದನ್ನೇ ಹೇಳ್ತಾ ಇದ್ರು, ಎಷ್ಟ್ ಚೆನ್ನಾಗಿತ್ತು ಇವತ್ತಿನ ಡೇ ಅಲ್ವಾ ಅಂತೆಲ್ಲ ಹೇಳ್ತಾ ಇದ್ರು. ಇಬ್ರು ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಹೊಂದ್ಕೊಂಡ್ಬಿಟ್ಲು ಇವಳು ರುಚಿತಾ. ನಮ್ ಧನ್ವಿ ಸ್ವಲ್ಪ ಎದ್ರುಕೊಂತಾಳೆ, ಆದ್ರೆ ರುಚಿತಾ ಮಾತ್ರ ಏನ್ ಐಪಾಗ್ ಆಡ್ತಾಳೆ ಅಂತಂದ್ರೆ, ಇವಾಗ ಅವ್ರ ಅಪ್ಪ ಬಂದ ತಕ್ಷಣ ಇಬ್ರುನು ಪ್ಲೇನ್ ಕಿಸ್ ಕೊಟ್ಕೊಂಡು
ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇದೆ, ಹಂಗಾಗಿ ಅದರದ್ದೆಲ್ಲ ನೋಡ್ಕೊಂಡು ಅಲ್ಲಿಂದ ಬಂದ್ವಿ. ನೋಡಿ ಸ್ಮೈಲ್ ಎಲ್ಲ ಕೊಡ್ತಾ ಇರೋದು ಇಬ್ರು, ಎಷ್ಟು ಕ್ಯೂಟ್ ಆಗಿ ಸ್ಮೈಲ್ ಕೊಡ್ತಾ ಇದ್ದಾರೆ. ಅಲ್ಲಿಂದ ಮಕ್ಳಿಬ್ರು ಹೊರಟೋಗಿದ್ರು, ಬಸ್ಸೆ ಕೂಡ ಹೋಗಿದ್ದ ಸರಿ ಅಂತ ಅಂದ್ಬಿಟ್ಟು ನಾನು ಮನೆಯವರು ಇಬ್ರು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡ್ಬೇಕಾದ್ರೆ ಸೊಪ್ಪು ಕೊಡೋದೇ ಮರ್ತ್ಬಿಟ್ಟೆ, ಕೀರೆ ಸೊಪ್ಪು ತಂದಿದ್ದೆ ಮತ್ತೆ ಗಿಣ್ಣಾಲ್ ತಂದಿದ್ದೆ, ಮರ್ತ್ಬಿಟ್ಟಿದ್ದೀನಿ. ನಾನೇ ಮಾಡಿ ಕಳ್ಸಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಈ ತರ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇದೆ. ನಮ್ಮ ಊರ್ ನೋಡಿದ್ರಿ, ನಾನು ಬೆಣ್ಣೆ ಎಲ್ಲಿಂದ ತಂದೆ ಅಂತ ನೋಡಿದ್ರಿ, ಆಮೇಲೆ ನಮ್ಮ ಮನೆ ದೇವ್ರನ್ನ ನೋಡಿದ್ರಿ. ಈ ವಿಡಿಯೋ ಏನ್ ಅನ್ಸ್ತು ನನ್ನ ಸಿಸ್ಟರ್ಸ್ಗೆ ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.